ನಮಸ್ತೆ ಎಲ್ಲರಿಗೂ. ನಾನು ನಿರ್ಮಲಾ. ಇವತ್ತಿನ ಸ್ಪೆಷಲ್ ಆಲೂ ಪರೋಟ. ಆಲೂ ಪರೋಟ ಚಿಕ್ಕವರಿಗೂ ದೊಡ್ಡವರಿಗೂ ಎಲ್ಲರಿಗೂ ಇಷ್ಟವಾಗುವಂಥ ಒಂದೇ ರೆಸಿಪಿ ಅಂತಲೇ ಹೇಳ್ಬೋದು. ಮಕ್ಕಳ ಬ್ರೇಕ್ಫಾಸ್ಟಿಗೆ ಮತ್ತು ಲಂಚ್ ಬಾಕ್ಸಿಗೆ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು. ಮಕ್ಕಳು ಲಂಚ್ ಬಾಕ್ಸು ಖಾಲಿ ಮಾಡಿಸ್ಕೊಂಬಂದ್ರೆ ಖುಷಿಪಟ್ಟವರು ನೀವೇ ತಾನೇ. ಅದಕ್ಕೋಸ್ಕರ ನೀವು ಸಹ ನಿಮ್ಮನೆ ತಿಂಡಿಗಳಲ್ಲಿ ಈ ತಿಂಡಿನ ನೀವು ಆ್ಯಡ್ ಮಾಡಿಕೊಂಡ್ರೆ ವಾರದಲ್ಲಿ 2 ದಿವಸ ಮಾಡ್ಕೋಬೋದು. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನು ಆಲೂಗೆಡ್ಡೆಯನ್ನು ಅರ್ಧ ಕೆ ಜಿ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ. 200 ಗ್ರಾಮ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ, ಆಮೇಲೆ ಈರುಳ್ಳಿ, ಎಣ್ಣೆ, ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಸ್ಪೈಸಿಗೆ ಅಚ್ಚ ಖಾರದ ಪುಡಿ, ಚಾಟ್ ಮಸಾಲ, ಗರಂ ಮಸಾಲ ಮತ್ತು ಉಪ್ಪನ್ನು ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾನು ಒಂದು ಸ್ಟೀಲ್ ಪಾತ್ರೆಯನ್ನು ತೊಗೊಂಡಿದ್ದೀನಿ. ಅದಕ್ಕೆ ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನ್ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. 1 ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೀರು ಮಿಕ್ಸ್ ಮಾಡಿಕೊಂಡು ನಾನು ಚೆನ್ನಾಗಿ ಕಲಿಸ್ಕೊತೀನಿ. ಪರೋಟದ ಸ್ಪೆಷಲ್ ಏನು ಗೊತ್ತಾ, ನೀರಲ್ಲಿ ನಾವು ಚೆನ್ನಾಗಿ ಮಿತ್ಕೊಂಡ್ರೆ ಪರೋಟ ಎಲ್ಲೂ ಕಟ್ಟಾಗಲ್ಲ. ಅದೇ ರೀತಿ ನೀವು ಸಹ ಕಲಿಸ್ಕೊಳ್ಳಿ. ಚೆನ್ನಾಗಿ ನಾದಿದಷ್ಟು ಸ್ಮೂತಾಗಿ ಬರುತ್ತೆ ಪರೋಟ. ನೋಡಿ, ಚೆನ್ನಾಗಿ ಅದಕ್ಕೆ ನೀವು ನಾದ್ಕೋಬೇಕಾಗುತ್ತೆ. ನಾದ್ಕೊಂಡ್ಮೇಲೆ ಇನ್ನೂ 1 ಸ್ಪೂನ್ ಎಣ್ಣೆ ಹಾಕಿ ನಾನು ಅರ್ಧ ಗಂಟೆ ನೆನೆಯಕ್ಕೆ ಬಿಡ್ತೀನಿ. ಅರ್ಧ ಗಂಟೆ ಆದಮೇಲೆ ನಾನು ಆಲೂಗೆಡ್ಡೆನ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೆ. ಎಲ್ಲ ಆಲೂಗೆಡ್ಡೆನೂ ನಾನು ಈ ಥರ ಸ್ನ್ಯಾಶ್ ಮಾಡ್ಕೊತಾ ಇದ್ದೀನಿ. ಒಂದು ಗಂಟಿಲ್ದಂಗೆ ನಾವು ಚೆನ್ನಾಗಿ ಸ್ನ್ಯಾಶ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಸಣ್ಣದಾಗಿ ಹೆಚ್ಕೊಂಡಿರೋದು. ಒಂದು ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೆ. ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡೆ. ಸ್ಪೈಸಿಗೆ ಖಾರದ ಪುಡಿ, ಅಚ್ಚ ಖಾರದ ಪುಡಿ, ಚಾಟ್ ಮಸಾಲ, ಗರಂ ಮಸಾಲ, ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ನೀವು. ನಾನು ಇಷ್ಟು ಹಾಕಿದ್ದೀನಿ. ಎಲ್ಲವೂ ಆಲೂಗೆಡ್ಡೆ ಜೊತೆ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಈ ಥರ ಕಲಿಸ್ಕೊಂಡಿದ್ದೀನಿ ನಾನು. ಲಾಸ್ಟಿಗೆ ಹಿಂಗೆ ಬರಬೇಕು, ಅದಕ್ಕೆ ಬರಬೇಕಾಗುತ್ತೆ ನೋಡಿ. ಈಗ ನಾನು ಅರ್ಧ ಗಂಟೆ ನೆನೆಸಿದ್ನಲ್ಲ, ಈಗ ಹಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ನೆಂದ್ಕೊಂಡಿದ್ದೆ. ಇನ್ನೊಂದು 2 ಸರಿ ನಾನು ಚೆನ್ನಾಗಿ ಮಿತ್ಕೊತೀನಿ. ಈ ಥರ ಮಿತ್ಕೊಂಡ್ರೆ ಪರೋಟ ನೀವು ಹೆಂಗೆ ತಟ್ಟಿದ್ರೂ ಹರಿದೋಗಲ್ಲ ನೋಡಿ. ಆ ಥರನೇ ಬರ್ತವೆ ಪರೋಟ. ನೀವು ಒಂದು ಸಲ ಇದೇ ಥರ ನಾನು ಹೇಳಿರೋ ಮೆಥಡಲ್ಲೇ ನೀವು ಮಾಡಿದ್ರೆ ನಿಮ್ಮನೇಲಿ ವಾರಕ್ಕೆ 2 ದಿವಸ ಈ ಪರೋಟನ ನೀವು ಮಾಡ್ಕೊತೀರ. ನಾನು ನೋಡಿ ಉಂಡೆಗಳಾಗಿ ಎಲ್ಲ ಉಂಡೆಗಳ್ನೂ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಹೀಗೆ 2 ಬೆರಳಿಗೆ ಎಣ್ಣೆ ಹಚ್ಕೊಂಡು ನಿಧಾನಕ್ಕೆ ಹೀಗೆ ಪ್ರೆಸ್ ಮಾಡ್ಕೊತಾ ಬರ್ತೀನಿ. ಆವಾಗ ಹಿಂಗೆ ರೌಂಡ್ ಆಗುತ್ತೆ. ಅದರೊಳಗೆ ನಾನು ಆಲೂ ಪರೋಟದು ಸ್ಟಫಿಂಗ ನಿಮಗೆ ಎಷ್ಟು ಬೇಕೋ ಅಷ್ಟು ಉಂಡೆಗಳಾಗಿ ಮಾಡ್ಕೊಂಡು ಅದರಲ್ಲಿ ಇಟ್ಕೋಬೇಕಾಗುತ್ತೆ. ಹೀಗೆ ಪ್ರೆಸ್ ಮಾಡ್ತಾ ಬಂದರೆ ಗೋಧಿ ಹಿಟ್ಟಿಂದ ಎಡ್ಜೆಲ್ಲ ಮೇಕ್ ಬರುತ್ತೆ. ಮೇಕ್ ಬಂದಮೇಲೆ ಜಾಸ್ತಿ ಆದರೆ ತಕ್ಕೊಳ್ಳಿ, ಜಾಸ್ತಿ ಆಗಿಲ್ಲ ಅಂದರೆ ಹಿಂಗೆ ಪ್ರೆಸ್ ಮಾಡ್ಕೊಳ್ಳಿ. ಅದಕ್ಕೆ ನಾನು ಇವತ್ತು ಅಕ್ಕಿ ಹಿಟ್ಟು ಇಲ್ಲ ಗೋಧಿ ಹಿಟ್ಟನ್ನು ಹಾಕಿ ನಿಧಾನಕ್ಕೆ ಬೆರಳಲ್ಲೇ ಹಿಂಗೆ ತಟ್ಟು ತೋರಿಸ್ತಾ ಇದ್ದೀನಿ. ಪರೋಟ ಸ್ಪೆಷಲ್ಲು ಒಂದು ಸ್ವಲ್ಪ ದಪ್ಪಗೆ ಮಾಡಬೇಕು. ಚಪಾತಿಕ್ಕಿಂತ ಒಂದು ಸ್ವಲ್ಪ ದಪ್ಪಗೆ ತಟ್ಕೋಬೇಕಾಗುತ್ತೆ. ನೋಡಿ, ನಾನು ಇಷ್ಟು ತಟ್ಟಿದ್ದೀನಿ. ನಾವು ಹಿಟ್ಟು ಚೆನ್ನಾಗಿ ನಾದಿದ್ರೆ ಎಲ್ಲೂ ಕಟ್ಟಾಗಲ್ಲ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಇದು. ಇಷ್ಟು ಬಂದರೆ ಸಾಕು ಅನಿಸುತ್ತೆ. ಹಂಚು ಕಾದಿದೆ ನಂದು ಅಲ್ಲೇ. ಅದಕ್ಕೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಈಗ ನಾನು ಪರೋಟನ ಅದರಲ್ಲಿ ಹಾಕ್ತಾಯಿದ್ದೀನಿ. ನೋಡ್ಕೊಳ್ಳಿ, ಒಂದು ಸ್ವಲ್ಪನೂ ಕಟ್ಟಾಗಲ್ಲ. ಚೆನ್ನಾಗಿ ನಾದ್ಕೊಂಡ್ರೆ ಇದೇ ಇದ್ರದ್ದು ಸೀಕ್ರೆಟ್ ಗುಟ್ಟು. ನೋಡಿ, ಹೀಗೆ 2 ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ನಿಧಾನಕ್ಕೆ ಎದ್ದೇಳ್ತಾ ಇದೆ. ಈಗ ನಿಧಾನಕ್ಕೆ ಎದ್ಮೇಲೆ ನಿಧಾನಕ್ಕೆ ಟರ್ನ್ ಮಾಡ್ಕೊಳ್ಳಿ. ನೋಡಿ, 2 ಕಡೆನೂ ಹೀಗೆ ಚೆನ್ನಾಗಿ ಪ್ರೆಸ್ ಮಾಡಿ ಬೇಯಿಸ್ಕೊಳ್ಳಿ. ನೋಡಿ, ಚೆನ್ನಾಗಿ ಬೇಯ್ತಾ ಇದೆ. ಈಗ ಅರ್ಧ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಆ ಕಡೆ ಅರ್ಧ ಸ್ಪೂನು, ಈ ಕಡೆ ಅರ್ಧ ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ ನಾನು. ನೋಡಿ, ಹೀಗೆ ಚೆನ್ನಾಗೆ ಪ್ರೆಸ್ ಮಾಡಿ. ಇನ್ನೇನು ಸ್ಟಫಿಂಗ್ ಬೆಂದಿರುತ್ತೆ, ಮೇಲ್ಗಡೆ ಕೋಟಿಂಗ್ ಮಾತ್ರ ಬೇಯಬೇಕಷ್ಟೇ. ನೋಡಿ, ಇದಾಯಿತು ಅನಿಸುತ್ತೆ. ನಾನು ತೆಗಿತೀನಿ. ಇನ್ನೊಂದು ನಾನು ಮಾಡಿ ತೋರಿಸ್ತೀನಿ ನೋಡಿ. ನಿಧಾನಕ್ಕೆ ಹೀಗೆ ನಿಧಾನಕ್ಕೆ ಪ್ರೆಸ್ ಮಾಡ್ಕೊಳ್ರಿ. ಯಾರಾದರೂ ಕಲ್ತಿಲ್ಲ ಅಂದರೆ ಕಲ್ತಿಲ್ದಲ್ಲೂ ಇರೋರು ಇದು ನೋಡ್ಕೊಂಡು ನೀವು ಕಲಿಬೋದು. ನೋಡಿ, ಎಷ್ಟು ಚೆನ್ನಾಗಿ ನೀಟಾಗಿ ಒಂದು ಎಡ್ಜಿಂದ ಎಲ್ಲ ಸೇರಿಸ್ಕೊಂಡು ಬರಬೇಕು. ಮಧ್ಯೆ ಹಿಂಗೆ ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡಿಕೊಂಡು ಮತ್ತೆ ನೋಡಿ ಸ್ವಲ್ಪ ಹಿಟ್ಟು ಹಾಕ್ಕೊಬೇಕಾಗುತ್ತೆ ಅಷ್ಟೇ, ಜಾಸ್ತಿ ಹಾಕ್ಕೋಬೇಡಿ. ನಿಧಾನಕ್ಕೆ ಈ ಥರ ತಟ್ಕೊತ ಬನ್ನಿ. ನೋಡಿ, ಕೈಯಲ್ಲೇ ಎತ್ತಾಕ್ತೀನಿ ನಾನು. ಎಷ್ಟು ನೀಟಾಗಿ ಬರುತ್ತೆ ನೋಡಿ. ಹಂಚಲ್ಲಿ ಹಾಕ್ತೀನಿ ಈಗ. ನೋಡಿ, ನಿಧಾನಕ್ಕೆ ಟರ್ನ್ ಮಾಡ್ಕೊಳ್ಳಿ.
ಹಿಂಗೆ ನಿಧಾನಕ್ಕೆ ಪ್ರೆಸ್ ಮಾಡ್ಕೊಂಡು ಒಂದು ಸ್ಪೂನ್ ಈ ಕಡೆ ಎಣ್ಣೆ, ಒಂದು ಸ್ಪೂನ್ ಆ ಕಡೆ ಎಣ್ಣೆ ಹಾಕ್ಕೊಳ್ಳಿ. ಈಗ ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ಇನ್ನೊಂದು ಸರಿ ಹಾಕಿ ನಾನು ತೆಗಿತೀನಿ. ಇದು ವಾರಕ್ಕೆ 2 ದಿವಸ ಅಲ್ಲ 3 ದಿವಸ ಮಕ್ಕಳು ಮಾಡಿಸ್ಕೊಂಡು ತಿಂತಾರೆ. ಒಂದು ಸಲ ಟ್ರೈ ಮಾಡಿ, ನಿಮ್ಮ ಮಕ್ಕಳಿಗೂ ಖುಷಿ ಆಗುತ್ತೆ, ನಾವು ಸಹ ತಿನ್ಬೋದು. ಚಿತ್ರಾನ್ನ, ಉಪ್ಪಿಟ್ಟು ದಿನ ತಿಂದಿದ್ದೆ, ಈ ಥರ ಮಾಡಿಕೊಡಿ, ಮಕ್ಕಳಿಗೆ ಖುಷಿಪಟ್ಟು ತಿಂತಾರೆ. ನಾನು ಒಂದು ರೈತ ಮಾಡ್ತಾಯಿದ್ದೀನಿ, ಮೊಸರು ತಗೊಂಡಿದ್ದೀನಿ, ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಚ್ಕಾರದ ಪುಡಿ, ಒಂದು 1/4 ಸ್ಪೂನಷ್ಟು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಕಾಯಿ ಸೇರಿಸ್ಕೊತಾರೆ. ನಾನು ಹಂಗೆ ಪ್ಲೈನಾಗೆ ಮಾಡ್ಕೊತಾ ಇದ್ದೀನಿ. ಮಕ್ಕಳಿಗೆ ಟೊಮೊಟೊ ಕೆಚಪ್ ಜೊತೆ ಸರ್ವ್ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇಷ್ಟಪಟ್ಟು ಖುಷಿಪಟ್ಟು ತಿಂತಾರೆ. ಒಂದು ಸಲ ಟ್ರೈ ಮಾಡಿ. ಎಷ್ಟು ಸ್ಮೂತಾಗಿ ಬಂದಿದೆ ಅಂದರೆ ನೀವೇ ನೋಡ್ತೀರಾ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ನೋಡಿ ಹೆಂಗೆ ಕಟ್ ಆಗ್ತಾಯಿದೆ. ಸ್ಟಫಿಂಗ್ ಅಂತೂ ಫುಲ್ಲು ಎಲ್ಲ ಪರೋಟ ಜೊತೆಗೆ ಎಲ್ಲ ಕಡೆನೂ ಸೇರಿಕೊಂಡಿದೆ ಅದು. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಕಡೆನೂ ಹರಡ್ಕೊಂಡಿದೆ. ಒಂದು ಸಲ ಟ್ರೈ ಮಾಡಿ. ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.